ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 25ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಇಂದ್ರನ ಶರಣಾಗತಿ ಮತ್ತು ಕೃಷ್ಣನಿಗೆ ಗೋವಿಂದ ಪಟ್ಟಾಭಿಷೇಕವಾದ ದಿವ್ಯ ಕ್ಷಣಗಳನ್ನು ನೋಡಿದೆವು. ಇಂದು ಮತ್ತೊಬ್ಬ ದಿಕ್ಪಾಲಕನಾದ ವರುಣದೇವನ ಲೋಕಕ್ಕೆ ಕೃಷ್ಣ ಭೇಟಿ ನೀಡಿದ ಕಥೆಯನ್ನು ತಿಳಿಯೋಣ. ಒಂದು ದಿನ ಕೃಷ್ಣನ ತಂದೆ ನಂದಗೋಪನು ಯಮುನಾ ನದಿಯಲ್ಲಿ ಸ್ನಾನ ಮಾಡುವಾಗ ವರುಣನ ದೂತರಿಂದ ಅಪಹರಿಸಲ್ಪಡುತ್ತಾನೆ. ತನ್ನ ತಂದೆಯನ್ನು ಹುಡುಕುತ್ತಾ ಕೃಷ್ಣನು ಸಮುದ್ರದ ಆಳಕ್ಕೆ ಹೋದಾಗ ಏನಾಯಿತು? ಬನ್ನಿ, ಈ ರೋಚಕ ಕಥೆಯನ್ನು ನೋಡೋಣ. ಏಕಾದಶಿಯ ವ್ರತ ಮುಗಿಸಿ ದ್ವಾದಶಿಯ ದಿನ ಸೂರ್ಯೋದಯಕ್ಕೂ ಮುನ್ನ ನಂದಗೋಪನು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಇಳಿಯುತ್ತಾನೆ. ಆ ಸಮಯದಲ್ಲಿ ವರುಣನ ದೂತರು ಅಸುರ ಕಾಲದಲ್ಲಿ ಸ್ನಾನ ಮಾಡುತ್ತಿದ್ದ ನಂದಗೋಪನನ್ನು ಹಿಡಿದು ತಮ್ಮ ಒಡೆಯನಾದ ವರುಣಲೋಕಕ್ಕೆ ಕರೆದೊಯ್ಯುತ್ತಾರೆ. ಬೆಳಗಾದ ಮೇಲೆ ನಂದಗೋಪನು ಮನೆಗೆ ಮರಳದಿದ್ದಾಗ ಗೋಕುಲದಲ್ಲಿ ಆತಂಕ ಶುರುವಾಗುತ್ತದೆ. ಕೃಷ್ಣನಿಗೆ ಕೂಡಲೇ ಸತ್ಯ ತಿಳಿಯುತ್ತದೆ ಮತ್ತು ಅವನು ಕೂಡಲೇ ಯಮುನೆಯ ಆಳಕ್ಕೆ ಧುಮುಕುತ್ತಾನೆ. ಕೃಷ್ಣನು ವರುಣಲೋಕಕ್ಕೆ ಪ್ರವೇಶಿಸುತ್ತಿದ್ದಂತೆ ಇಡೀ ಸಮುದ್ರವೇ ಪ್ರಕಾಶಮಾನವಾಯಿತು. ಸಾಕ್ಷಾತ್ ಪರಮಾತ್ಮನೇ ತನ್ನ ಅರಮನೆಗೆ ಬಂದಿರುವುದನ್ನು ಕಂಡು ವರುಣದೇವನು ಓಡಿಬಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸುತ್ತಾನೆ. ಹೇ ಗೋವಿಂದ, ನನ್ನ ದೂತರು ಅರಿಯದೆ ನಿನ್ನ ತಂದೆಯನ್ನು ಕರೆತಂದಿದ್ದಾರೆ. ಅವರನ್ನು ಇಲ್ಲಿಗೆ ಕರೆತಂದಿದ್ದೇ ನಿನ್ನ ದರ್ಶನ ಪಡೆಯಲು. ನನ್ನನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಾನೆ. ವರುಣನು ಕೃಷ್ಣನಿಗೆ ದಿವ್ಯವಾದ ಉಪಚಾರಗಳನ್ನು ಮಾಡಿ ನಂದಗೋಪನನ್ನು ಗೌರವದಿಂದ ಬಿಡುಗಡೆ ಮಾಡುತ್ತಾನೆ. ತನ್ನ ಮಗ ಕೃಷ್ಣನಿಗೆ ವರುಣದೇವನು ಅಷ್ಟೊಂದು ಮರ್ಯಾದೆ ನೀಡುತ್ತಿರುವುದನ್ನು ಕಂಡು ನಂದಗೋಪನಿಗೆ ಅಚ್ಚರಿಯಾಗುತ್ತದೆ. ಅವನು ಗೋಕುಲಕ್ಕೆ ಮರಳಿದ ಮೇಲೆ ಎಲ್ಲರಿಗೂ ಕೃಷ್ಣನ ದೈವತ್ವದ ಬಗ್ಗೆ ವಿವರಿಸುತ್ತಾನೆ. ಆದರೆ ಬೃಂದಾವನದ ಜನನಿಗೆ ಕೃಷ್ಣ ದೇವರಾಗಲಿ ಅಥವಾ ಬಾಲಕನಾಗಲಿ ಅವರ ಪ್ರೇಮ ಮಾತ್ರ ಬದಲಾಗಲಿಲ್ಲ. ಇದನ್ನು ಕೇಳಿದ ರಾಧೆ ಮೆಲ್ಲಗೆ ನಗುತ್ತಾ ಹೇಳುತ್ತಾಳೆ, ಕೃಷ್ಣ, ನೀನು ವರುಣಲೋಕದ ಒಡೆಯನಾಗಿರಬಹುದು, ಆದರೆ ಬೃಂದಾವನದ ಪ್ರತಿ ಮಣ್ಣಿನ ಕಣಕ್ಕೂ ನೀನು ಕೇವಲ ನಮ್ಮ ಶ್ಯಾಮನೇ. ಪ್ರೇಮದ ಮುಂದೆ ಅಧಿಕಾರ ಸದಾ ಸೋಲುತ್ತದೆ. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಪ್ರೀತಿಪಾತ್ರರಿಗಾಗಿ ಎಂತಹ ಸಾಹಸಕ್ಕೂ ಸಿದ್ಧರಿರಬೇಕು ಎನ್ನುವುದೇ ಈ ಲೀಲೆಯ ಸಾರ. ವರುಣಲೋಕದ ಭೇಟಿಯ ನಂತರ ಬೃಂದಾವನದಲ್ಲಿ ಸುಖ ಶಾಂತಿ ನೆಲೆಸಿತು. ಆದರೆ ಈಗ ಕೃಷ್ಣನಿಗೆ ತನ್ನ ದ್ವಾರಕೆಯ ಭವಿಷ್ಯದ ಬಗ್ಗೆ ಚಿಂತೆಯಾಗುತ್ತಿದೆ. ನಾಳೆಯ 26ನೇ ದಿನದ ಭಾಗದಲ್ಲಿ ಕೃಷ್ಣನು ಗೋಪಿಕೆಯರಿಗೆ ಗೋಲೋಕದ ದರ್ಶನ ಮಾಡಿಸಿದ ಅತ್ಯಂತ ನಿಗೂಢ ಲೀಲೆಯ ಬಗ್ಗೆ ತಿಳಿಯೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.